ಏನೋ ಒಂದು ಸ್ವಲ್ಪ ಗೀಚಿದ್ದೀನಿ, ಬಂದು ಮೈಕ್ ಮುಂದೆ ಬಡ್ಕೋತೀಯ ಅಂದರು. ಸರಿ ಟ್ರೈ ಮಾಡೋಣ ಅಂತ. ಮೊದಲಿಗೆ RCB ಮಹಿಳಾ ಟೀಮ್ಗೆ ಮಾರ್ಟಿನ್ ತಂಡದ ಪರವಾಗಿ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು. ಜೈ RCB. ಜೈ RCB. ಜೈ WPL. ಕಂಗ್ರ್ಯಾಚುಲೇಷನ್ಸ್. ಅವ್ರು ಗೆದ್ದಿದ್ದು ಅದಕ್ಕೆ ಮುಂಚೆನೆ ಮಾಡಿಟ್ಟಿದ್ದು ಹಾಡಿದ್ದು. ನಾನು ಅವರು ಗೆದ್ದ ಜೋಶಲ್ಲಿ ಧ್ರುವ ಸರ್ಜಾಗೆ ಫೋನ್ ಮಾಡಿದೆ, ಒಂದು ಹಾಡು ಕಳಿಸ್ತೀನಿ, ಅದರಲ್ಲಿ ಯಾವ ಪೋರ್ಷನ್ ನಿಮ್ಗೆ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಹಾಡು ಹೇಳ್ತೀಯ, ಕಳಿಸಿ ನೋಡೋಣ ಅಂದ. ಅವನದು ನಂದು ಒಂದು ಸ್ಟೈಲ್ ಇದು, ಸಿಕ್ಕದಾಗೆಲ್ಲ ಕೆಲಸ ಆಡ್ತೀವಿ, ಸ್ಪೋರ್ಟ್ಸ್ ಪ್ರಿಯ, ಜಿಮ್ ಪ್ರಿಯ. ಕಳಿಸ್ದೆ ಅವನಿಗೆ. ನನ್ನ ವಯಸ್ಸು ನೀವು ಬದಲಾಯಿಸಂಗಿಲ್ಲ, ಬೇರೆದೇ ಏನ್ ಬೇಕಾದ್ರೆ ಹಾಡ್ತೀನಿ, ಜಿಂಗಲ 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 ಜೈ RCB ಅಂತ ನಾನು ಪಕ್ಕ ಹೇಳ್ತೀನಿ ಅಂತ. ಬಟ್ ಅಂತ ಆಯ್ತು ಕಣ, ನಾಳೆ ನಾಡಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅರ್ಜುನ್ ಸಾಹೇಬ್ರಿಗೆ ಫೋನ್ ಮಾಡಿದೆ. ಈತನು ಫೋನ್ ತೆಗೆದು, ನಾಳೆ ಸಖತ್ತಾಗಿದೆ ಸರ್, ಅದು ಕ್ರಿಕೆಟಿಗೆ ನನಗೆ ಈತ ಒಂದು ಭಯಂಕರ ಒಳ್ಳೆ ಐಕಾನ್ ಅಂತ ನನಗನ್ಸೋದು. ಅದು ನಿಮ್ಗೂ ಅನಿಸ್ತಲ್ಲಿ ನಮ್ಮೆಲ್ಲರ ಶ್ರಮ ಪ್ರಮಾಣ. ತುಂಬಾ ಚೆನ್ನಾಗಿ ಹಾಡಿದ. ನನಗೆ ಅರ್ಜುನ್ಗೆ ತುಂಬಾ ಕನ್ವಿನ್ಸ್ ಆದ್ವಪ್ಪ. ಅವನ್ ಇಷ್ಟ ಅಂತಲ್ಲ, ಅವನಿಗೆ ಡೌಟ್ ಟೋಟಲ್ ಕರೆಕ್ಟಾಗಿ ಆಡಿದಿನ ಕೇಳ್ತಾನೆ ಇದ್ದ. ಸೊ ಸಂಗೀತ ಪ್ರಿಯ ಕೂಡ ಸುಮಾರು ಹಾಡು ಬರ್ದಿರೋದ್ರಿಂದ ಇದೆಲ್ಲ ದೋಸ್ತಿ ಸೇರ್ಕೊಂಡು ಇವಾಗ RCBಗೆ ಮಾರ್ಟಿನ್ ತಂಡದ ವತಿಯಿಂದ, ಒಬ್ಬ ಕನ್ನಡಿಗರೆಲ್ಲರ ವತಿಯಿಂದ ಈ ಹಾಡನ್ನ ನಾವು ಜನತೆಗೆ ಕೇಳಿಸ್ತಾ ಇದ್ವಿ. ಯಾವಾಗ ರಿಲೀಸ್ ಮಾಡ್ತಿದ್ರಿ ಸರ್? ಇವತ್ತು ಸಾಯಂಕಾಲ 5 ಗಂಟೆಗೆ ಅಂತಿತ್ತು. ನಮ್ದು ರೆಕಾರ್ಡಿಂಗ್ ಇವಾಗ ಮುಗಿದಿದೆ. ಸ್ವಲ್ಪ ಮುಂದೆ ತಾಂತ್ರಿಕ ದೋಷ ಅಂತ ಒಂದು ಕರೀತಾರಲ್ಲ, ಅದನ್ನ ಬೋರ್ಡ್ ಹಾಕ್ಬಿಟ್ಟು 1 hour ತಳ್ಳೋಣ ಅಂತಿದ್ವಿ. ಎಸ್ ಸರ್, ಟೋಟಲ್ ಸಾಂಗ್ ನೇ ಧ್ರುವ ಅವರು ಆಡಿದಾರ ಅಥವಾ ಎಷ್ಟು ಪೋರ್ಷನ್ ಆಡಿದಾರೆ, ಎಷ್ಟು ಸಾಲುಗಳು ಆಡಿದಾರೆ? ಇಲ್ಲ, ಅದ್ರ ಮೇಜರ್ ಜಿಂಗಲ 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 ಜೈ RCB ಅಂತಿದೆ. ಆ ಪೋರ್ಷನ್ ಅದೇ ಅದ್ರ ಹಾರ್ಟ್ಗೆ ಕೈ ಟೌನ್. ಅದು ಆಮೇಲೆ ಇನ್ನೊಂದ್ 4-5 ಲೈನ್ ಆಮೇಲೆ ತಿರ್ಗಾ ಈಗ ಇದನ್ನು ಟ್ರೈ ಮಾಡ್ತೀನಿ ಅಂತ ಅನ್ಬಿಟ್ಟು ಬಟ್ ಸಾರ್ ವಾಯ್ಸ್ ಏನಿದೆ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಆಡ್ದ. ಸಕ್ಕತ್ತಾಗಿ ಆಡಿದಾನೆ. ಫಸ್ಟ್ ಟೈಮ್ ಮಾಡಿರೋದು, ಬಟ್ ಎಕ್ಸ್ಟ್ರಾ ಆಡಿದಾರೆ. ಹಂಗ ಅನ್ಸಲ್ಲ, ಅವನು ಥಿಯೇಟರ್ ಹಿನ್ನೆಲೆನಾದ್ರಿಂದ ಸಖತ್ ತಾಳ ಪ್ರಜ್ಞೆ ಇಟ್ಕೊಂಡು ಏನೋ ಬಿಟ್ಟ. ಸರ್, ಯೂಶಲಿ RCBಗೆ ಸಿಕ್ಕಾಪಟ್ಟೆ ಸಾಂಗ್ಸ್ ಟ್ರಿಬ್ಯೂಟ್ ಮಾಡಿದ್ದಾರೆ. RCB ಹೆಸರಲ್ಲಿ ತುಂಬಾ ಆಲ್ಬಮ್ ಸಾಂಗ್ಗಳು ಬಂದಿದ್ದಾವೆ. ಬಟ್ ನಿಮ್ ಹೆಸರಿಗೆ ತಕ್ಕನಾಗಿ ಪದಪುಂಜ ತುಂಬಾ ಅಕಟಕವಾಗಿ ಇದಾವೆ. ನಾನು ಒಂದಷ್ಟು ಕೇಳಿದೆ ನೀವು ರೆಕಾರ್ಡ್ ಮಾಡ್ತಿದ್ದಾಗ. ಆ ಪದಗಳನ್ನ ಹೆಂಗೆ ಪೋಣಿಸಿದ್ರಿ, ಏನ್ ಅವುಗಳ ಅರ್ಥ ಅಂತ? ಯಾಕಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಕೆಲವೆಲ್ಲ ಪದಗಳು, ಅದಕ್ಕೆ ಸ್ವಲ್ಪ. ಅದು ಈ ಒಂದು ತಂಡದಲ್ಲಿ ಉತ್ತರದವರೆಲ್ಲ ಜಾಸ್ತಿ ಇರ್ತಾರೆ, ಎಲ್ರಿಗೂ ಅರ್ಥ ಆಗಲಿ ಅಂತ ಏನೋ ಮಾಡಿದೀವಿ. ನೀವು ಜಾಸ್ತಿ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಮತ್ತೆ ಹಾಡ್ ರಿಲೀಸ್ ಮಾಡಿದಾಗ ಏನು ಕೇಳಕ್ಕೆ ಇರಲ್ಲ. ಅಲ್ಲೇ ಕೇಳಿ, ಅದು ಅರ್ಥ ಆಗುತ್ತೆ ಚೆನ್ನಾಗಿ. ಹಿಂದಿ ವರ್ಡ್ಸ್ ಮಿಕ್ಸ್ ಇದೆ ಒಟ್ಟಲ್ಲಿ. ಹೌದು. ಎಸ್ ಧ್ರುವ ಸರ್, ನೀವು ಫಸ್ಟ್ ಟೈಮ್ ಸಿಂಗರ್ ಆಗಿದ್ದೀರಾ? ಇಲ್ಲ, ಅಲ್ಲ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇರ್ತಕ್ಕಂಥ RCB ಒಂದು ಸಾಂಗ್ಗೆ ಧ್ವನಿ ಆಗೋ ಮೂಲಕ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ. ಇದೆಲ್ಲ ವಿಷನ್ ಎಲ್ಲ ಪ್ಯೂರ್ ಯೋಗರಾಜ್ ಭಟ್ ಸರ್ದೇನೆ. ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಗೀಚಿದ್ದೀನಿ, ಬಂದು ಮೈಕ್ ಮುಂದೆ ಬಡ್ಕೋತೀಯ ಅಂದರು. ಸರಿ ಟ್ರೈ ಮಾಡೋಣ ಅಂದ್ಕೊಂಡು ಬಂದು ಟ್ರೈ ಮಾಡಿದ್ದು. ಎಂಕರೇಜ್ ಮಾಡಿದ್ರು, APR ಜೋನ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಭಟ್ರವ್ರಾಗಿರ್ಬೋದು, ಎಂಕರೇಜ್ ಮಾಡಿದ್ರು. ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದಿತ್ತು, ಬೇಗ ಆಯಿತು ಅಂತ ಒಂದು. ಆ್ಯಂಡ್ ನನಗೆ ಪರ್ಸ್ನಲಿ ಒಬ್ಬ RCB ಫ್ಯಾನ್ ಆಗಿ ಐ ಥರೋಲಿ ಎಂಜಾಯ್ಡ್ ದ ಲಿರಿಕ್ಸ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನನಗೆ